ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ ದಿನ ಪ್ರತಿಕ್ಷಣ ದಿನ ಹೊಸತನವನ್ನು ಹೊಂದಿ. ಫೋರ್ಟಿಸ್ ಜೀವಿಸಿ ಜಯಿಸಿ. ಶುಭೋದಯದೊಂದಿಗೆ ನಮ್ಮ ಪ್ರೋಗ್ರಾಮ್ನ ಶುರು ಮಾಡೋಣ. ಪ್ರತಿ ಎಪಿಸೋಡ್ನಲ್ಲೂ ಒಂದೊಂದು ಸಮಸ್ಯೆ ಮತ್ತು ಅದನ್ನು ನಮ್ಮ ಡಾಕ್ಟರ್ಗಳು ಹೇಗೆ ಗುಣಪಡಿಸಿದ್ರು ಅನ್ನೋದನ್ನು ವಿವರಿಸಿದ್ದೆ. ಇವತ್ತು ನಾನು ನಿಮಗೆ ಡಾಕ್ಟರ್ಸ್ ಡೇ ಬಗ್ಗೆ ಆಸಕ್ತಿಕರ ವಿಷಯಗಳನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವೈದ್ಯರಿಗೆ ನಾರಾಯಣ ಸ್ವರೂಪ ಕೊಟ್ಟು ವೈದ್ಯೋ ನಾರಾಯಣೋ ಹರಿ ಅಂತ ಪೂಜಿಸೋ ವಿಚಾರನ ಹೇಳಲೇಬೇಕು. ಹೌದು, ಇದೊಂದು ಭಾವನಾತ್ಮಕವಾದ ನಂಟು. ಈ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರೋ ಎಲ್ಲ ಸಹೃದಯರಿಗೂ ನಮ್ಮ ಗೌರವವನ್ನು ಈ ಡಾಕ್ಟರ್ಸ್ ಡೇ ಮುಖಾಂತರ ಹೇಳೋಣ. ಡಾಕ್ಟರ್ಸ್ ಅಂದರೆ ನಮ್ಮೆಲ್ಲರ ಭಾಗಕ್ಕೂ ದೇವರಿದ್ದಾಗೆ, ಧನವಂತರಿದ್ದಾಗೆ. ನಮ್ಮಲ್ಲಿ ಒಂದು ಸಣ್ಣದಾದ ಜ್ವರ ಆಯಿತು, ಒಂದು ಕೋಲ್ಡ್ ಆಯಿತು, ಕಾಫ್ ಆಯಿತು, ಮಕ್ಕಳಿಗೆ ಹುಷಾರಿಲ್ಲ, ಏನೋ ಒಂದಾಯಿತು, ನಾವು ಹೋಗೋದೆಲ್ಲಿ ಡಾಕ್ಟರ್ಸ್ ಹತ್ರ. ಹಿಂಗಾಗಿದೆ ಪ್ರಾಬ್ಲಮ್ಮು, ನಮಗೊಂದು ಪ್ರಾಬ್ಲಮ್ ಆಗಿದೆ, ಸಾಲ್ವ್ ಮಾಡಿ ಅಂತ ಹೋಗ್ತೀವಿ. ಡಾಕ್ಟರ್ಸ್ ಹತ್ರ ನಾವು ಹೋದಾಗ ನಮ್ಗೆ ಏನಾಗಿದೆ ಅಂತ ಅವ್ರು ನೋಡಿ ಆ ಒಂದು ನೋವನ್ನು, ಆ ನರಳನ್ನು ಕಮ್ಮಿ ಮಾಡಿ ನಮ್ಗೆ ಕಳಿಸ್ತಾರೆ. ಅಂಥವರು ನಮಗೆ ಡಾಕ್ಟರ್ಸ್ ಅಂದರೆ ದೇವರಿದ್ದ ಹಾಗೆ. ಭಾರತದಲ್ಲಿ ಈ ಡಾಕ್ಟರ್ಸ್ ಡೇ ಆಚರಣೆಗೂ ಒಂದು ಇತಿಹಾಸ ಇದೆ. ಬಿಹಾರದ ಪಾಟ್ನಾ ಬಳಿಯ ಬಂಕಿಪುರದಲ್ಲಿ 1882 ಜುಲೈ 1 ಜನಿಸಿದ ಡಾಕ್ಟರ್ ಬಿಧಾನ್ ಚಂದ್ರ ರಾಯರ ನೆನಪಾರ್ಥ ಇದನ್ನ ಇಲ್ಲಿ ಆಚರಿಸ್ತೀವಿ. ಈ ಸಂಚಿಕೆಯಲ್ಲಿ ಚಿಂತಾಮಣಿಯ ಸೂರ್ಯನಾರಾಯಣ ಶೆಟ್ಟಿ ಬಗ್ಗೆ ನಿಮಗೆ ತಿಳಿಸ್ತೀನಿ. ತುಂಬ ಚಟುವಟಿಕೆಯ ವ್ಯಕ್ತಿ, ವೃತ್ತಿಯಲ್ಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ಸುಖವಾಗಿರಬೇಕಾಗಿದ್ದ ಇಳಿ ವಯಸ್ಸಿನಲ್ಲಿ ಮಂಡಿ ನೋವು ಅವರನ್ನ ಕಾಡತೊಡಗಿತು. ಸುಮಾರಾಗಿ 15 ವರ್ಷದಿಂದ ಮಂಡಿ ನೋವು ಶುರುವಾಗ್ತಾ ಇತ್ತು. ಆದರೆ ಅಷ್ಟು ನೋವಿದ್ರೂ ಕೂಡ ನನಗೆ ಓಡಾಡೋದಕ್ಕೇನು ಪ್ರಾಬ್ಲಮ್ ಇರಲಿಲ್ಲ. ಬರೀ ನೋವು ಇರ್ತಾಯಿತ್ತು, ಓಡಾಡ್ಕೊಂಡಿರ್ತಾಯಿದ್ದೆ. ಆಮೇಲೆ ಡಾಕ್ಟ್ರ್ ತೋರಿಸ್ಮೇಲೆ ಒಂದು 2 ದಿವಸ ಟ್ಯಾಬ್ಲೆಟ್ ಬರ್ಕೊಟ್ರು, ಟ್ಯಾಬ್ಲೆಟ್ ತಗೊತಾ ಇದ್ದೆ. ಆಮೇಲೆ ಇನ್ನೊಬ್ಬ ಡಾಕ್ಟ್ರ್ ಹೇಳಿದ್ರು ಟ್ಯಾಬ್ಲೆಟ್ ಭಾಳ ತಿನ್ನಬಾರ್ದು ಅಂತ. ಆಮೇಲೆ ಡಾಕ್ಟ್ರು ಫಿಸಿಯೋಥೆರಪಿ ಮಾಡ್ಕೊಳ್ಳಿ, ಹೋಗುತ್ತೆ, ಟ್ಯಾಬ್ಲೆಟ್ ಏನು ಬೇಡ, ಅಕಸ್ಮಾತ್ ಟ್ಯಾಬ್ಲೆಟ್ ತಿನ್ನಲೇಬೇಕು ಅಂದರೆ ನಿಮ್ಮ ಫಿಸಿಯೋಥೆರಪಿ ಮಾಡಿದಾಗ ನೋವು ಬಹಳ ಆದರೆ ನಿಮಗೆ ತಡೆಯೋಕೆ ಆಗದಿರೋ ಅಂಥ ನೋವು ಬಂದರೆ ಮಾತ್ರ ಟ್ಯಾಬ್ಲೆಟ್ ತಿನ್ನಿ, ಇಲ್ಲದೆ ರೆಗ್ಯುಲರಾಗಿ ಯೂಸ್ ಮಾಡಬೇಡಿ ಅಂತ ಹೇಳಿದ್ರು. ಸೊ ಆ ಫಿಸಿಯೋಥೆರಪಿನೇ ಒಂದು 10 ವರ್ಷ ಕಂಟಿನ್ಯೂ ಮಾಡಿದೆ. ಈಗ ಒಂದು 5 ವರ್ಷ ಹಂಗೆ ಇದು ಮಾಡಿದೆ. ಆಮೇಲೆ 10 ವರ್ಷ ಫಿಸಿಯೋಥೆರಪಿನಲ್ಲೇ ಇದು ಮಾಡಿದೆ. ಆಮೇಲೆ ಏನಾಯ್ತು, 10 ವರ್ಷ ಆದಮೇಲೆ ಏನಾಯಿತು, ನನಗೆ ಈ ಓಡಾಡೋದಕ್ಕೆ ಸ್ವಲ್ಪ ಓಡಾಡೋದಕ್ಕಿಂತ ನೋವಿದ್ರೂ ಓಡಾಡ್ತಾಯಿದ್ದೆ. ಅಂಗಡಿಗೂ ಮನೆಗೂ ಏನು ತೊಂದರೆ ಇದೆಲ್ಲ ಓಡಾಡ್ತಾಯಿದ್ದೆ. ನಮ್ಮ ತಂದೆ ಕಾಲು ನೋವು ಶುರು ಆದಮೇಲೆ ಅವ್ರ ಕಾಲು ಒಂಥರ ಸೊಟ್ಟ ಆಗ್ತಾ ಬಂತು. ನಡೆಯೋವಾಗ ಒಂಥರ ಸೊಟ್ಟ ಹೆಜ್ಜೆ ಇಡೋರು, ಕಾಲೇ ಸೊಟ್ಟ ಆಗ್ತಾ ಬಂತು. ಅದನ್ನೆಲ್ಲ ನೋಡಿ ಏನು ಹಿಂಗೆ ನಡೀತೀರಾ ನೀವು ಅನ್ನೋ ಒಂಥರ ಮಾತಾಡೋಕ್ಕೆ ಶುರು ಮಾಡಿದ್ರು. ಅವಾಗ ಮನ್ಸಿಗೆ ಒಂಥರ ಬೇಜಾರಾಗ್ತಿತ್ತು, ಯಾಕೆ ಹಿಂಗೆ ಎಷ್ಟು ಇದಾಗಿದ್ರಲ್ವಾ ಯಾಕೆ ಅಂತ ಇದು ಮಾಡ್ತಿದ್ರು. ಕೊನೆಗೆ ಭಾಳ ಹೊತ್ತು ಭಾಳ ಹೊತ್ತು ಇನ್ ದಿ ಸೆನ್ಸ್ ಒಂದು 2 ನಿಮಿಷ ಕೂಡ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಮತ್ತು ಮನೆಗೂ ಅಂಗಡಿಗೆ ಓಡಾಡಬೇಕಂತಂದರೆ ಓಡಾಡುವಾಗ ಏನಾಗೋದು, ಅನ್ಬ್ಯಾಲೆನ್ಸ್ ಆಗೋದು, ಏನೋ ಎಲ್ಲ ಬಿದ್ದುದಂಗೆ ಆಗೋದು, ಅಥವಾ ಮೆಟ್ಲು ಇಳಿಯುವಾಗ ಒಂದೇ ಸಲ ಧುಳು ಮತ್ತು ಬಿದ್ದಂಗೆ ಒಂಥರ ಬೀಳ್ತಾ ಇರಲಿಲ್ಲ. ಬಟ್ ಆ ಥರ ಸೆನ್ಸಿಯೇಷನ್ ಬರೋದು. ಹೆಜ್ಜೆ ಇಡೋಕ್ಕಾಗ್ತಾ ಇರಲಿಲ್ಲ. ಹೆಜ್ಜೆ ಇಟ್ಟರೂ ಪ್ರತಿ ಹೆಜ್ಜೆಗೂ ನೋವು ಬರೋದು. ಅಂದರೆ ಅಷ್ಟು ನೋವಿದ್ರೂ ತಡ್ಕೊತಾ ಇದ್ದೆ ನಾನು. ಅದನ್ನು ಹೆಂಗೆ ಹೇಳ್ಕೊಳ್ಳೋ ಬೇರೆಯವ್ರ ಹತ್ರ ಅಂತ. ಆಮೇಲೆ ಇನ್ನೊಂದು ಏನಾಯ್ತು, ನಾನು ನೋವು ತಡ್ಕೊಂಡು ಓಡಾಡ್ತಾ ಇದ್ದೀನಿ, ಬೇರೆಯವ್ರನ್ನ ನೋಡಿದ್ರೆ ಏನು ಸೊಟ್ಟಾಗಿ ನಡೀತಾರೆ ಹಿಂಗೆ ಅಂತ ಒಂಥರ ಇದು ಮಾಡೋದು. ಯಾವ ರೀತಿ ಮಾಡಿದ್ರೆ ಇದು ಪೇನ್ ಕಡಿಮೆ ಆಗುತ್ತೆ, ಏನು ಮಾಡಬೇಕು ಅಂತೆಲ್ಲ ವಿಚಾರಿಸಿದ್ದಕ್ಕೆ ಡಾಕ್ಟರ್ ಸಲಹೆ ಕೊಟ್ಟಿದ್ದು ಸರ್ಜರಿ ಮಾಡಬೇಕು, ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಅದು ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಪೇನ್ ಇರಲ್ಲ, ಆರಾಮಾಗಿ ಓಡಾಡಿಕೊಂಡು ಅವ್ರ ಕೆಲಸ ಅವ್ರು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು. ಆವಾಗ ಸ್ವಲ್ಪ ಭಯ ಅನ್ನೋದಿತ್ತು ನಮ್ಮಲ್ಲಿ.
ಹೆಂಗೆ ಇಷ್ಟು ವಯಸ್ಸಾಗಿದೆಯಲ್ವಾ 78 ವರ್ಷ ಆಗಿದೆಯಲ್ಲ ಅವ್ರು ತಡ್ಕೊಳೋ ಅವ್ರಿಗೇನೋ ಇದು ವಿಲ್ ಪವರ್ ಅನ್ನೋದಿದೆ ಅವ್ರ ಹತ್ರ. ಬಟ್ ನಮಗೆ ಒಂದು ಕಡೆ ಎಲ್ಲೋ ಭಯ ಅನ್ನೋದಿತ್ತು, ಹೆಂಗೆ ಶುಗರ್ ಇದೆ ಅವ್ರಿಗೆ, ಬಿ ಪಿ ಇದೆ, ಹೆಂಗೆ ಇದನ್ನು ಮಾಡಿಸೋದು ಅಂತ. ದೇಹದ ನೋವು ಎಷ್ಟೇ ಇದ್ರೂ ತಮ್ಮ ಮನಸ್ಸನ್ನು ದೃಢವಾಗಿಟ್ಕೊಂಡು ಬದುಕನ್ನು ನಡೆಸ್ತಿದ್ರು. ನೋವು ವಿಪರೀತವಾದಾಗ ಡಾಕ್ಟರ ನೆರವಿಗೆ ಹೋದರು. ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ ದಿನ ಪ್ರತಿಕ್ಷಣ ದಿನ ಹೊಸತನವನ್ನು ಹೊಂದಿ. ಫೋರ್ಟಿಸ್ ಜೀವಿಸಿ ಜಯಿಸಿ. ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ ದಿನ ಪ್ರತಿಕ್ಷಣ ದಿನ ಹೊಸತನವನ್ನು ಹೊಂದಿ. ಫೋರ್ಟಿಸ್ ಜೀವಿಸಿ ಜಯಿಸಿ. ಸೂರ್ಯನಾರಾಯಣ ಶೆಟ್ಟಿ ಅವರು 78 ವರ್ಷ ವಯಸ್ಸಾದವರು. ಅವರಿಗೆ ಬಿ ಪಿ ಮತ್ತು ಶುಗರ್ ಇತ್ತು. ಮತ್ತು ಮಂಡಿ ತುಂಬ ಸೊಟ್ಟಾಗಿ ಓಡಾಡಲಿಕ್ಕೆ ಆಗ್ತಾಯಿರಲಿಲ್ಲ, ನೋವು ತುಂಬ ಇತ್ತು. ಅವರು ರೂಟೀನ್ ಕೆಲಸ ಮಾಡಲಿಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು. ಸೊ ಆ ಥರ ತುಂಬ ವರ್ಷದಿಂದ ಬಳಲ್ತಾಯಿದ್ರು. 78 ವಯಸ್ಸು ಆದಾಗ ಜೊತೆಗೆ ಬಿ ಪಿ ಶುಗರ್ ಇದ್ದಾಗ ಜನರಲಿ ರಿಸ್ಕ್ ತುಂಬ ಇದ್ದೇ ಇರುತ್ತೆ. ಸೊ ಅದನ್ನು ನಾವು ಪೂರ್ತಿ ಫಸ್ಟ್ ಅನಲೈಸ್ ಮಾಡಿ ಅವ್ರದ್ದು ಬಿ ಪಿ ಮತ್ತು ಶುಗರನ್ನು ಕಂಟ್ರೋಲ್ ಮಾಡಿ ಮತ್ತು ಪೇಷಂಟ್ ಜೊತೆಗೆ ಮಾತಾಡಿ ಅವ್ರಿಗೆ ಕೌನ್ಸಿಲ್ ಮಾಡಿ ಎಲ್ಲ ಹೇಳಿಬಿಟ್ಟು ಆಮೇಲೆ ಆಪ್ರೇಷನ್ ಮಾಡ್ತೀವಿ. ಅನ್ಬ್ಯಾಲೆನ್ಸ್ ಆಗೋಕ್ಕೆ ಶುರುವಾದಾಗ ಏನಾಯಿತು, ಆಪ್ರೇಷನ್ ಮಾಡಿಸ್ಬೇಕು ಅಂತ ಡಿಟರ್ಮಿನೇಷನ್ ಮಾಡಿದೆ. ಆವಾಗ ಏನಾಯಿತು, ಆಪ್ರೇಷನ್ ಮಾಡಿದಾಗ ಕ್ರಾಸ್ ಲೆಗ್ನಲ್ಲಿ ಕೂತ್ಕೋಬೇಕು ಅಂತ ಎಲ್ಲ ಹೇಳ್ತಾಯಿದ್ರು. ನನಗೇನಾಯಿತು, ದೇವ್ರ ಪೂಜೆ ಮಾಡಬೇಕು, ಸಂಧ್ಯಾ ವಂದನೆ ಮಾಡಬೇಕು, ಬೆಳಗ್ಗೆ ಹೊತ್ತು ಕ್ರಾಸ್ ಲೆಗ್ನಲ್ಲೇ ಕೂತ್ಕೋಬೇಕು, ದೇವ್ರ ಮನೆಯಲ್ಲಿ ಕುರ್ಚಿ ಹಾಕ್ಕೊಂಡು ಕೂತ್ಕೊಂಡು ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಅವರಿಗೆ ಫಸ್ಟು ಆಲ್ರೆಡಿ ಅವರು ಸಫರ್ ಆಗಿದ್ದರು. ಸಫರ್ ಆದಾಗ ಓಡಾಟ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಬ್ಯಾಡ್ಲಿ ಸಫರಿಂಗ್ ಇದ್ದಾಗ ನನ್ನ ಕಡೆ ಬಂದು ನಾನು ಮಾತಾಡಿದೆ ಅವ್ರ ಜೊತೆ. ಮಾತಾಡಿಬಿಟ್ಟು ಅವ್ರ ಕಡೆ ಒಂದು ಪಾಸಿಟಿವ್ ಪಾಯಿಂಟ್ ಏನಂತಂದರೆ, ನಾವು ದೋ ವಿ ಎಕ್ಸ್ಪ್ಲೇನ್ ದ ಕಾಂಪ್ಲಿಕೇಶನ್ಸು, ಹಿ ಟುಕ್ ಇಟ್ ಆ್ಯಸ್ ಅ ಪಾಸಿಟಿವ್ಲಿ. ಡಾಕ್ಟ್ರೇ ಅದು ಏನಾದರೂ ತೊಂದರೆ ಇಲ್ಲ, ಬಟ್ ನನಗೆ ನಡೆಸಲಿಕ್ಕೆ ಪ್ರಯತ್ನ ಮಾಡಿ, ಅದು ದೇವ್ರ ಮೇಲೆ ಭಾರ ಬಿಟ್ಟು ನೀವು ವಿ ಗೋ ಹೆಡ್ ವಿತ್ ದ ಸರ್ಜರಿ ಅಂತ ಅವ್ರು ಸ್ವಲ್ಪ ಪಾಸಿಟಿವ್ ಆಗಿ ನೋಟ್ ಕೊಟ್ಟರು. ಸೊ ದೆನ್ ವಿ ವೆಂಟ್ ಹೆಡ್ ವಿತ್ ದ ಸರ್ಜರಿ. ಸೊ ನೀ ರಿಪ್ಲೇಸ್ಮೆಂಟ್ ಮಾಡಬೇಕಂತಂದರೆ ನಾವು ಎಲ್ಲ ಪೇಷಂಟಿಗೆ ನೀವು ರಿಪ್ಲೇಸ್ಮೆಂಟ್ ಮಾಡಿಬಿಡ್ತೀವಿ ಅಂತಲ್ಲ. ಕೆಲವು ಪೇಷಂಟಿಗೆ ಅನಲೈಸ್ ಮಾಡಿದಾಗ ವಿ ವಿಲ್ ಕಮ್ ಟು ನೋ ದಟ್ ಪೇಷಂಟ್ಸ್ ಕಂಡೀಷನ್ ಈಸ್ ಟೂ ಬ್ಯಾಡ್. ಆ ಮೂಮೆಂಟಲ್ಲಿ ನಾವು ಸರ್ಜರಿಯನ್ನು ಮಾಡಲಿಕ್ಕೆ ಹೋಗಲ್ಲ. ಇನ್ನೊಂದು ಕೆಲವೊಂದು ಪೇಷಂಟ್ಸಲ್ಲಿ ಏನಾಗುತ್ತೆ, ನೀ ರಿಪ್ಲೇಸ್ಮೆಂಟ್ ಅಂತಂದರೆ ಜಾಯಿಂಟಲ್ಲಿ ಕೆಲವು ಆಲ್ರೆಡಿ ಬೇರೆ ಪ್ರಾಬ್ಲಮ್ ಇನ್ಫೆಕ್ಷನ್ ಇದ್ದಾಗ, ಆಲ್ರೆಡಿ ಸ್ವಲ್ಪ ಇನ್ಫೆಕ್ಷನ್ ಎಕ್ಸಿಸ್ಟಿಂಗ್ ಇರೋದ್ರಿಂದ ಆ ಸಿಚುವೇಶನ್ ಅಥವಾ ಕೆಲವೊಮ್ಮೆ ಕ್ಯಾನ್ಸರು ಬೇರೆ ಕಾರಣದಿಂದ ನೋವಿರುತ್ತೆ. ಸೊ ಆ ಥರ ಸಿಚುವೇಶನ್ಸಲ್ಲಿ ನಾವು ನೀ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ಸರ್ಜರಿ ಮಾಡ್ಸೋಕೆ ಮೊದಲು ಸ್ವಲ್ಪ ಭಯ ಆಗ್ತಿತ್ತು, ಏಕೆಂದರೆ ಏಜ್ ಇಡಲ್ವಾ. ಯಂಗ್ ಏಜಲ್ಲಾದರೆ ಯಾರಿಗಾದ್ರೂ ಏನಾದರೂ ಆಪ್ರೇಷನ್ ಆದರೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಏಜ್ ಆದಮೇಲೆ ಅಂದರೆ ಅವ್ರಿಗೂ ಆ ಕೆಪಾಸಿಟಿ ಇರಬೇಕು, ಪೇನ್ ಎಲ್ಲ ಅನುಭವಿಸ್ಬೇಕಾಗತ್ತೆ, ಅದು ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಅನ್ನೋದು ನಮಗೆಲ್ಲ ಒಂಥರ ಮನವರಿಕೆ ಆಗಿತ್ತು. 78 ವರ್ಷ ವಯಸ್ಸಿನಲ್ಲಿ ಮಾಡಿದ್ರೆ ಹೆಂಗೆ ಮಾಡೋದಿದೆ. ನನಗೇನು ಅಂದರೆ ಇಷ್ಟು ಆಪ್ರೇಷನ್ ಮಾಡಿ ನಾವು ಎರಡು ದಿವಸ ಬರುತ್ತೆ, ಯಾಕೆ ಮಾಡಿಸ್ಬೇಕು ಅಂತಲೇ ಇದ್ದಿದ್ದು. ಕೊನೆಗೆ ಏನಾಯ್ತು ಅಂದರೆ ಏನಾದರೂ ಆಗಲೇ ಮಾಡಿಸ್ಬಿಡೋಣ ಅಂತೇಳಿ ಮಾಡಿದೆ. ಇವರಲ್ಲಿ ಚಾಲೆಂಜಿಂಗ್ ಏನಂತಂದರೆ, ಮಂಡಿ ತುಂಬ ಸೊಟ್ಟ ಇದ್ದಾಗ ಜನರಲಿ ಬೋನು ಲಾಸ್ ತುಂಬ ಇರುತ್ತೆ. ಸೊ ಆ ಡಿಫೆಕ್ಟ್ ಅಷ್ಟು ಇದ್ದಾಗ ಪ್ರೈಮರಿ ನೀ ರಿಪ್ಲೇಸ್ ಮಾಡೋದು ತುಂಬ ಕಷ್ಟ. ಬಟ್ ಇವರಲ್ಲಿ ಅದನ್ನು ಚಾಲೆಂಜ್ ತಗೊಂಡು ರಿಪ್ಲೇಸ್ಮೆಂಟ್ ಮಾಡಿ ಆದಮೇಲೆ ಪೇಷಂಟು ಈಗ ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ಮೆಟ್ಲು ಹತ್ಬೋದು, ಮತ್ತು ರುಟೀನಾಗಿ ಅವ್ರದ್ದು ಡೈಲಿ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ನನ್ನ ಆರೋಗ್ಯ ಸ್ಥಿತಿ ಅಂದರೆ 15 ವರ್ಷಕ್ಕಿಂತ ಮುಂಚೆ ನನಗೆ ಪೇನ್ ಶುರುವಾಗೋಕ್ಕೆ ಮುಂಚೆ ಯಾವ ಥರ ಇದ್ನೋ ಈಗೂ ಹಾಗೇ ಇದ್ದೀನಿ.
ಅಂದರೆ ಇವಾಗ ಆಪ್ರೇಷನ್ ಆದ್ಮೇಲೆ ಅಷ್ಟೇ ಫ್ರೀಯಾಗಿ ಓಡಾಡ್ಕೊಂಡು ನನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ದೀನಿ. ಈಗ ಅವ್ರಿಗೆ ಮಾಡಿಸಿದ್ಮೇಲೆ ಅವ್ರು ನೋಡಿ ತುಂಬ ಖುಷಿ ಆಗುತ್ತೆ ನಮಗೆ. ದಿನ ನಮ್ಮ ತಮ್ಮನಿಗೆ ಚಿಕ್ಕ ಮಗು ಇದೆ, ಆ ಮಗು ಜೊತೆ ಆಟ ಆಡ್ತಾರೆ. ಅವರು ದಿನಕ್ಕೆ ಒಂದು 5-6 ಸರಿ ಮನೆಯಿಂದ ಅಂಗಡಿಗೆ ಓಡಾಡ್ತಾರೆ. ಯಾವುದೇ ತೊಂದರೆ ಇಲ್ಲ, ಆರಾಮಾಗಿ ಓಡಾಡಿಕೊಂಡು ಎಲ್ಲರ ಜೊತೆ ಖುಷಿಯಾಗಿರ್ತಾರೆ. ಕಾಲು ನೋವು ಅನ್ನೋದು ಏನು ಶುರುವಾದ ಮೇಲೆ ಎಲ್ಲಿ ಕಳಿದ್ರೂ ಒಂಥರ ಇದು ಮಾಡೋರು, ಇಲ್ಲ ನನ್ನ ಕೈಯೆಲ್ಲ ತೋರಿಸ್ಕೊತಿರ್ಲಿಲ್ಲ. ಬಟ್ ಅವರು ಆದರೂ ಬರ್ತಿರ್ಲಿಲ್ಲ. ಇವಾಗ ಒಂದು ಕಾಶಿಗೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇತ್ತು ಅವ್ರಿಗೆ, ನಮ್ಮ ತಾಯಿ ಹಾಗಾಗಿ ನಮ್ಮ ತಂಗಿ. ಆ ಕಾಲು ನೋವಿಂದ ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದು ಒಂದು ಇದು ಮಾಡಿದ್ರು. ಇವಾಗ ಎಲ್ಲಕ್ಕೆ ಬೇಕಾದ್ರೂ ಕರೆದ್ರೆ ಹೋಗ್ತಾರೆ, ಟ್ರಿಪ್ಸ್ಗಾಗಲಿ. ಹೇಳಬೇಕು ಅಂದರೆ ನಮ್ಮ ಅಣ್ಣನಿಗೆ ಮಗು ಆಯಿತು, ಅವ್ರ ಆಪ್ರೇಷನ್ ಆಗಿದ್ದು 1.5 ತಿಂಗಳಿಗೆ. ಅದು ಚಿಕ್ಕಮಂಗ್ಳೂರಿಗೆ ಹೋಗಬೇಕಿತ್ತು. ಅಂಥ 1.5 ತಿಂಗಳಿಗೂ ಬಂದರು ಅವರು. ಲಾಂಗ್ ಜರ್ನಿ ಬೇಡ ಅಂತಂದ್ರು, ಇಲ್ಲ ನನ್ನ ಕೈಯಲ್ಲಿ ಆಗತ್ತೆ ಅನ್ನೋ ಒಂದು ಇದರಿಂದ ಬಂದರು. ಏನೂ ತೊಂದರೆ ಇಲ್ಲ, ಇವಾಗ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಇವಾಗ ನೋಡಿದ್ರೆ ಖುಷಿ ಆಗತ್ತೆ, ಮುಂಚಿನ ಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಡಾಕ್ಟ್ರನ್ನ ಕೇಳಿದೆ, ಏನು ಸರ್ ಕೂತ್ಕೋಬೋದಾ ಅಂತ. ಹೌದಾ ಕೂತ್ಕೋಬೇಕೇನ್ರಿ ಅಂದ. ಹ್ಞೂ ಸರ್, ಹಂಗಾರೆ ಕೂತ್ಕೊಳ್ಳಿ ನೋಡೋಣ ಅಂತೇಳಿ ಕೂಡಿಸಿದ್ರು. ಮತ್ತು ಏನೇನು ಎಬ್ಬರಿಸಿದ್ರು. ಹಾಂ ಈಗ ಸರಿಯಾಗಿದೆ, ಹೇಳೋದು ಚೆನ್ನಾಗಿದೆ, ಹೋಗಿ ಏನು ತೊಂದರೆ ಇಲ್ಲ ಅಂತ ಡಾಕ್ಟ್ರ್ ಹೇಳೋದು. ಆಮೇಲೆ ಒಂದು ಪಾಯಿಂಟ್ ಹೇಳೋದು, ನೋಡಪ್ಪ ಕೂತ್ಕೋಬೋದು ಅಂತ ಹೇಳಿದ್ದೀನಿ, ನೀನು ಅದನ್ನೇ ಕಂಟಿನ್ಯೂ ಮಾಡಬಾರ್ದು, ತೀರಾ ನೆಸಿಟಿ ಇದ್ದಾಗ ಕೂತ್ಕೋಬೋದು ಅಂತ ಹೇಳಿದ್ರು. ಆಪರೇಷನ್ಗೂ ಮುಂಚೆ ದೇವ್ರ ಮುಂದೆ ಕೂತು ಪೂಜೆ ಮಾಡೋಕ್ಕೆ ಅನುಕೂಲ ಆಗೋ ಹಾಗೆ ಮಾಡಿ ಅಂತ ಇವರು ಕೇಳಿಕೊಂಡ್ರು. ಈ ಕಾರಣಕ್ಕೆ ಹೈಫ್ಲೆಕ್ಸ್ ನೀ ಇಂಪ್ಲಾಂಟ್ನ ಮಾಡಿ ಅವರ ಆಶಯವನ್ನು ಡಾಕ್ಟರ್ ಆನಂದ್ ಚವನ್ ಪೂರ್ತಿಗೊಳಿಸಿದ್ರು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಹೈಫ್ಲೆಕ್ಸ್ ನೀ ಅಂತಂದರೆ ಜನರಲಿ ನೀಯನ್ನು ಜಾಸ್ತಿ ಬೆಂಡ್ ಮಾಡ್ಬೋದು. ಬಟ್ ಆ ಜಾಸ್ತಿ ಬೆಂಡ್ ಮಾಡೋದು ಎಲ್ಲ ಪೇಷಂಟಿಗೆ ಬೆಂಡ್ ಮಾಡ್ಬೋದು ಅಂತೇನಿಲ್ಲ. ಡಿಪೆಂಡಿಂಗ್ ಆನ್ ಅವ್ರ ನೀ ಕಂಡೀಷನು, ಅವ್ರ ಮುಂಚೆ ನೀ ಎಷ್ಟು ಬೆಂಡ್ ಆಗುತ್ತೆ ಆ ಕಂಡೀಷನ್ ಮೇಲೆ ಅದು ಡಿಫೈನ್ ಆಗುತ್ತೆ. ಈಗ ಆಲ್ರೆಡಿ ಮುಂಚೆಯಿಂದ ಚೆನ್ನಾಗಿ ನೀ ಬೆಂಡ್ ಆಗ್ತಾಯಿದ್ರೆ ಹೈಫ್ಲೆಕ್ಸ್ ನೀಯಲ್ಲಿ ಇನ್ನೂ ಚೆನ್ನಾಗಿ ನೀ ಬೆಂಡ್ ಮಾಡ್ಬೋದು. ಸೊ ಆ ಸಿಚುವೇಷನಲ್ಲಿ ಕೆಳಗಡೆ ಫ್ಲೋರಲ್ಲಿ ಕ್ರಾಸ್ ಲೆಗ್ ಕೂತ್ಕೋಬೋದು. ಬಟ್ ಸ್ಕ್ವಾಟ್ ಮಾಡಲಿಕ್ಕೆ ಆಗಲ್ಲ. ಕೆಳಗಡೆ ಕೂತ್ಕೊಳ್ಳೋದ್ರಲ್ಲಿ 2 ಥರ ಇದೆ. ಈಗ ಸ್ಕ್ವಾಟಿಂಗ್ ಇಸ್ ಡಿಫ್ರೆಂಟ್, ಕ್ರಾಸ್ ಲೆಗ್ ಸಿಟ್ಟಿಂಗ್ ಇಸ್ ಡಿಫ್ರೆಂಟ್. ಸೊ ಇಂಡಿಯನ್ ಸ್ಟೈಲ್ ಯೂಸ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಸ್ಕ್ವಾಟ್ ಡೌನ್. ಅದನ್ನು ನಾವು ಅದು ಹೇಳಲ್ಲ, ವಿ ಡೋಂಟ್ ಅಡ್ವೈಸ್ ದ್ಯಾಟ್. ಬಟ್ ನೆಲದ ಮೇಲೆ ಕ್ರಾಸ್ ಲೆಗ್ ಕೂತ್ಕೊಳ್ಳಿ, ಪೂಜೆ ಮಾಡಬೇಕಾದ್ರೆ ಕೂತ್ಕೊಳ್ಳೋದು, ಆ ಥರ ಸಿಚುವೇಷನ್ಸಲ್ಲಿ ಮಾಡ್ಬೋದು. ಬಟ್ ಸ್ಕ್ವಾಟಿಂಗ್ ಮಾಡೋಂಗಿಲ್ಲ, ಈಗ ಇಂಡಿಯನ್ ಸ್ಟೈಲ್ ಯೂಸ್ ಮಾಡೋಂಗಿಲ್ಲ, ಕಮೋಡೆ ಯೂಸ್ ಮಾಡಬೇಕು. ಅದನ್ನು ಮಾಡ್ಬೋದು, ಬಟ್ ರಿಸ್ಕ್ ಇರುತ್ತೆ, ಇಂಪ್ಲಾಂಟ್ ಸ್ನ್ಯಾಪ್ ಆಫ್ ಆಗೋದು ರಿಸ್ಕ್ ಇರುತ್ತೆ. ಈಗ ನಾನು ಓಡಾಡೋದು ನೋಡ್ಬಿಟ್ಟು ಬೇರೆಯವರನ್ನ ಒಳ್ಳೆ ಮದುವೆ ಗಂಡಂಗೆ ಓಡಾಡ್ತೀಯಾ, ನೀವು ಭಾಳ ಚೆನ್ನಾಗಾಗಿದೆ, ಆರಾಮಾಗಿದ್ದೀರಾ ಅಂತ. ವಯಸ್ಸು ಏನೇ ಆಗಿರಲಿ, ಮನಸ್ಸು ಗಟ್ಟಿಯಾಗಿದ್ದರೆ ಯಾವುದೇ ತೊಂದರೆನೂ ಎದುರಿಸಬಹುದು. ಮತ್ತು ಎಂಥದ್ದೇ ಆಪರೇಷನ್ ಆದರೂ ಅದನ್ನು ಯಶಸ್ವಿಯಾಗಿ ಮಾಡಿಸ್ಕೊಂಡು ಮೊದಲಿನ ತರಹ ಆಗಬಹುದು ಅಂತ 78 ವರ್ಷದ ಸೂರ್ಯನಾರಾಯಣ್ ಶೆಟ್ಟರ್ನ ನೋಡಿದಾಗ ಅನ್ನಿಸದೇ ಇರೋದಿಲ್ಲ. ನಾನು ಆಪ್ರೇಷನ್ ಮಾಡಿಸ್ಕೊಂಡ್ಮೇಲೆ ನಾನು ಓಡಾಡೋದನ್ನೆಲ್ಲ ನೋಡಿಬಿಟ್ಟು ನಮ್ಮ ಪರಿಚಯಸ್ಥರು ನೆಂಟರು ಎಲ್ಲ ನೋಡಿಬಿಟ್ಟು ಭಾಳ ಚೆನ್ನಾಗಿದೆ, ಓಡಾಡ್ತಾ ಇದ್ದಾರೆ ನೀವು, ನಾವು ಮಾಡಿಸ್ಕೊತೀವಿ ಅಂತ ಹೇಳಿದರು. ಮಾಡಿಸ್ಕೊಂಡಿದ್ದಾರೆ, ಅವರು ಚೆನ್ನಾಗಿದ್ದಾರೆ. ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ ದಿನ ಪ್ರತಿಕ್ಷಣ ದಿನ ಹೊಸತನವನ್ನು ಹೊಂದಿ. ಫೋರ್ಟಿಸ್ ಜೀವಿಸಿ ಜಯಿಸಿ.
ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ ದಿನ ಪ್ರತಿಕ್ಷಣ ದಿನ ಹೊಸತನವನ್ನು ಹೊಂದಿ. Fortis ಜೀವಿಸಿ ಜಯಿಸಿ. ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತಂದರೆ ಮಂಡಿ ತುಂಬ ಸವದಾಗ, ನಡಿಲಿಕ್ಕೆ ತುಂಬ ತೊಂದರೆ ಆದಾಗ, ತುಂಬ ನೋವಿಂದ ನರಳುತ್ತಿರುವಾಗ, ಓಡಾಡಲಿಕ್ಕೆ, ಹೊರಗಡೆ ಓಡಾಡಲಿಕ್ಕೆ, ಮೆಟ್ಲು ಹತ್ತಲಿಕ್ಕೆ, ಕೆಳಗಡೆ ಕುತ್ಕೊಂಡು ಎದ್ದೇಳಲಿಕ್ಕೆ ತುಂಬ ಕಷ್ಟ ಆದಾಗ ನಾವು ಮಂಡಿಯನ್ನು ಟ್ರಿಮ್ ಮಾಡಿ ಇಂಪ್ಲಾಂಟನ್ನು ಅದಕ್ಕೆ ಫಿಕ್ಸ್ ಮಾಡಿದಾಗ ಅವರು ನೋವಿಲ್ಲದೇ ಓಡಾಡಬಹುದು. ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಜನ ಬರೋರು ಅವರೇ ಆಗಿ ಬರಲ್ಲ. ಫಸ್ಟಿಗೆಲ್ಲ ನೀ ಪೇನು ಅಂತ ತುಂಬ ಫಸ್ಟಿಗೆ ಬರ್ತಾರೆ. ಆಮೇಲೆ ಹಾಗೇ ಅದು ಸ್ವಲ್ಪ ಕೆಲವು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಹೋಗ್ತಾರೆ, ಮತ್ತು ಟ್ರೀಟ್ಮೆಂಟ್ ಫಾಲೋ ಮಾಡ್ತಾರೆ. ಸ್ವಲ್ಪ ಕಡಿಮೆ ಆಗೋದು, ಜಾಸ್ತಿ ಆಗೋದು, ಅವಾಗವಾಗ ಜಾಸ್ತಿ ಆಗ್ತಾ ಇರುತ್ತೆ. ಕೆಲವು ದಿವಸ ಹಾಗೆ ಕಳೆದ ಮೇಲೆ ನೀ ತುಂಬ ಸೌದಾದಮೇಲೆ ಅವ್ರು ಬಂದು ಚೆಕ್ ಮಾಡಿದಾಗ ನಾವು ಅವ್ರಿಗೆ ಹೇಳ್ತೀವಿ ಇದನ್ನು ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಚೆನ್ನಾಗಿ ಓಡಾಡಲಿಕ್ಕೆ ನೀಯನ್ನು ಚೇಂಜ್ ಮಾಡಬೇಕು ಅಂತ. ಸೊ ಅವಾಗ ಚೇಂಜ್ ಮಾಡಿಸ್ಲಿಕ್ಕೆ ಅವ್ರು ರೆಡಿ ಆಗ್ತಾರೆ. ನೀ ರಿಪ್ಲೇಸ್ಮೆಂಟ್ ಮಾಡೋದ್ರಿಂದ ಆಗುವಂಥ ಉಪಯೋಗಗಳು: ಪೇಯ್ನ್ ಇಲ್ಲದೇ ಓಡಾಡ್ಬೋದು, ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಕೋಬೋದು, ಹೊರಗಡೆ ಹೋದರೆ ಓಡಾಟ ಎಲ್ಲ ಚೆನ್ನಾಗಿರುತ್ತೆ, ಶಾಪಿಂಗು ಮತ್ತು ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡ್ಬೋದು. ಸೊ ಮೂಡೆಲ್ಲ ಫ್ರೆಶ್ ಆಗಿರುತ್ತೆ. ಬಿ ಪಿ, ಶುಗರು ಅಂತ ಕಾಯಿಲೆ ಬರುವಂಥ ಚಾನ್ಸಸ್ಸು ಕಡಿಮೆ ಆಗುತ್ತೆ. ಬಿ ಪಿ, ಶುಗರ್ ಆಲ್ರೆಡಿ ಇರೋರಿಗೆ ಕಂಟ್ರೋಲ್ ಮಾಡ್ಬೋದು ಚೆನ್ನಾಗಿ. ಮತ್ತು ಇನ್ ಕೇಸ್ ಆಪ್ರೇಷನ್ ಮಾಡ್ಕೊಳ್ಳದೇ ಇದ್ದರೆ ಮನೆಯಲ್ಲಿ ಹಾಗೆ ಮಲ್ಕೊಂಡಿರಬೇಕಾಗತ್ತೆ, ಡಿಪ್ರೆಷನ್ ಶುರು ಆಗ್ಬೋದು, ಬೆಡ್ಸೋರು ಶುರು ಆಗ್ಬೋದು, ಮತ್ತು ಬ್ಲಡ್ ಕ್ಲಾಟ್ ಆಗಿ ಲಂಗಿಗೆ ಹೋಗ್ಬೋದು ಅಥವಾ ಚೆಸ್ಟ್ ಇನ್ಫೆಕ್ಷನ್ಸ್ ಆಗ್ಬೋದು. ಸೊ ದೇ ಮೇ ಲೂಸ್ ಸೋಷಿಯಲ್ ರಿಲೇಷನ್ಸ್ ಆಲ್ಸೋ. ಕೆಲವೊಂದು ದಿವಸ ಏನಾಗುತ್ತೆ, ಮಕ್ಕಳು 2 ದಿವಸ ನೋಡ್ತಾರೆ, 4 ದಿವಸ ನೋಡ್ತಾರೆ, ಆಮೇಲೆ ಅವರು ಸ್ವಲ್ಪ ಇಗ್ನೋರ್ ಮಾಡಲಿಕ್ಕೆ ಶುರು ಆಗಿಬಿಡ್ತಾರೆ. ದೆನ್ ಯು ವಿಲ್ ಟೋಟ್ಲಿ ಗೋ ಫಾರ್ ಡಿಪ್ರೆಷನ್, ದೆನ್ ಲೈಫ್ ಬಿಕಮ್ಸ್ ಮಿಸರೇಬಲ್. ಸೊ ಅದಕ್ಕೆ ಆ ಥರ ಸಫರ್ ಆಗೋಕ್ಕಿಂತ, ತುಂಬ ನೋವಿದ್ದು ಬರಳೋಕ್ಕಿಂತ ಮಾಡಿಸ್ಕೊಂಡು ಈ ಥರ ಚೆನ್ನಾಗಿ ಓಡಾಡ್ಬೋದು. ಪ್ರಾಕೃತಿಕವಾಗಿ ದೇಹದಲ್ಲಿ ಹೇಗೆ ಮೂಳೆಗಳ ಸವೆತ ಆಗುತ್ತೋ ಹಾಗೆ ಕೆಲವು ಸಲ ಶಸ್ತ್ರಚಿಕಿತ್ಸೆ ಆಗಿ ಸುಮಾರು 20ರಿಂದ 30 ವರ್ಷಗಳ ಮೇಲೆ ಕೆಲವರಲ್ಲಿ ಈ ಮಂಡಿಯ ಸವೆತ ಮತ್ತೆ ಕಾಣಿಸ್ಕೊಳ್ಬಹುದು. ಆಗ ಅದನ್ನು ಸರಿಪಡಿಸೋದಕ್ಕೆ ರಿವಿಷನ್ ನೀ ರೀಪ್ಲೇಸ್ಮೆಂಟ್ ಅನ್ನೋ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ. ಫಸ್ಟ್ ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಜನರಿಗೆ ಮೇನ್ ಕ್ವಶನ್ ಬರೋದು ಅದರ ಲೈಫ್ ಎಷ್ಟು ವರ್ಷ ಬಾಳುತ್ತೆ ಅಂತ. ಸೊ ಈಗ 15 ವರ್ಷ ಬಾಳ್ಬೋದು, 20 ವರ್ಷ ಬಾಳ್ಬೋದು, 25, 30, ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ದ ನೀ ಮತ್ತು ಅದು ಯಾವ ಥರ ಫಿಕ್ಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಜನರು ಹೇಳ್ತಾರೆ ಕೆಲವೊಂದು ಪೇಷಂಟಲ್ಲಿ ನಾವು ಅರ್ಲಿ ಏಜಲ್ಲಿ ಮಾಡಬೇಕಾಗಿ ಬರುತ್ತೆ, ಕೆಲವೊಮ್ಮೆ 40 ವರ್ಷಕ್ಕೆ, 50 ವರ್ಷಕ್ಕೆ. ಆ ಸಿಚುವೇಷನಲ್ಲಿ ಆಫ್ಟರ್ 20-30 ಇಯರ್ಸು ಆ ಪೇಷಂಟ್ ಮತ್ತೆ ಹೇಗೆ ನಡೆಯೋದು ಅಂತ ಕ್ವಶನ್ ಕೇಳ್ತಾರೆ. ಸೊ ಆವಾಗ ರಿವಿಷನ್ ನೀ ರಿಪ್ಲೇಸ್ಮೆಂಟ್ ಅಂತ ಮಾಡೋದು. ಸೊ ಅದರಲ್ಲಿ ಏನಾಗುತ್ತೆ, ಯಾವುದೋ ಡ್ಯಾಮೇಜ್ ಆಗೋದು ಪಾರ್ಟ್ ಆಫ್ ನೀ ಇದು ತೆಗೆದುಬಿಟ್ಟು ಮತ್ತೆ ಅದನ್ನು ರಿಪ್ಲೇಸ್ ಮಾಡ್ತೀವಿ, ಅಥವಾ ಎಲ್ಲನೂ ತೆಗೆದುಬಿಟ್ಟು ಫುಲ್ಲಿ ರಿಪ್ಲೇಸ್ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಸ್ಪೆಷಲ್ ಇಂಪ್ಲಾಂಟ್ಸ್ ಇರುತ್ತೆ, ಅದಕ್ಕೆ ರಿವಿಷನ್ ಇಂಪ್ಲಾಂಟ್ಸ್ ಅಂತ ಹೇಳ್ತೀವಿ. ಇತ್ತೀಚೆಗೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ. ಇದಕ್ಕೆ ಕಾರಣಗಳೇನು ಎಂದು ವೈದ್ಯರಿಂದ ತಿಳಿಯೋಣ. ನೀ ರಿಪ್ಲೇಸ್ಮೆಂಟು ಜಾಸ್ತಿ ಹೆಣ್ಮಕ್ಕಳಲ್ಲಿ ಕಾಣ್ತಾ ಇದೆ. ಏನಕ್ಕಂತಂದರೆ ಅವರಲ್ಲಿ ಯೂಶ್ವಲಿ ತೂಕ ಜಾಸ್ತಿ ಇರುತ್ತೆ, ಮೋರ್ ದೆನ್ ಲೈಕ್ 80 kgs 90 kgs. ಹೈಟ್ ಟು ವೇಟ್ ರೇಷಿಯೋ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಲೋಡ್ ಜಾಸ್ತಿ ಮಂಡಿ ಮೇಲೆ ಬಿದ್ದು ಮಂಡಿ ಬೇಗ ಸವಿಯುತ್ತೆ. ಬೇಗ ಸವಿಯೋದ್ರಿಂದ ಅದಕ್ಕೆ ಮೇನ್ಲಿ ಹೆಣ್ಮಕ್ಕಳಿಗೆ ಜಾಸ್ತಿ ನೀ ರಿಪ್ಲೇಸ್ಮೆಂಟ್ ಆಗ್ತಾ ಇರೋದು. ಬಟ್ ಅವರಿಗೆ ಮೇನ್ ಹೇಳೋದೇನಂತಂದರೆ ಆದಷ್ಟು ಅವರು ತಮ್ಮ ವೇಟ್ ರಿಡಕ್ಷನ್ ಮೇಲೆ ಗಮನ ಕೊಡೋದು ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಮತ್ತೆ ಮುಂದೆ ಏನಾಗುತ್ತೆ, ಮತ್ತೆ ನೀ ರಿಪ್ಲೇಸ್ಮೆಂಟ್ ಮಾಡ್ಕೋಬೇಕು. ನೀ ರಿಪ್ಲೇಸ್ಮೆಂಟ್ ಮಾಡೋದೇನೋ ಇಟ್ಸ್ ನಾಟ್ ಅ ಪ್ಲೆಸೆಂಟ್ ನ್ಯೂಸ್ ಆರ್ ಸಮಥಿಂಗ್, ಓಕೆ ಏನಾದರೂ ಮಾಡ್ಕೊಂಡ್ಬಿಡ್ಬೋದು ಅಂತ. ನ್ಯಾಚುರಲ್ ನೀನೇ, ಆರ್ಟಿಫಿಷಿಯಲ್ ನೀ ಇಸ್ ಆರ್ಟಿಫಿಷಿಯಲ್ ನೀ. ಸೊ ನ್ಯಾಚುರಲ್ ನೀಯನ್ನು ರಿಟೈನ್ ಮಾಡೋದು ಒಳ್ಳೆಯದು. ಸೊ ಅದಕ್ಕೆ ಆದಷ್ಟು ನಿಮ್ಮ ವೇಟನ್ನು ಕಡಿಮೆ ಇಟ್ಕೊಂಡು ನೀಯನ್ನು ಕಾಪಾಡ್ಕೊಳ್ಳೋದು ಒಳ್ಳೆಯದು. ಆಪರೇಷನ್ ಆದ ನಂತರ ದೇಹ ಮೊದಲಿನ ಹಾಗೆ ಆಗಬೇಕು ಅಂದರೆ ಫಿಸಿಯೋಥೆರಪಿ ಮಾಡಲೇಬೇಕು. ಫಿಸಿಯೋಥೆರಪಿ ಅನ್ನೋದು ಕೇವಲ ಪೋಸ್ಟ್ ಆಪರೇಟಿವ್ ಕೇರ್ ಅಲ್ಲ, ಅದನ್ನು ಆರೋಗ್ಯವಾಗಿ ಇರೋ ಪ್ರತಿಯೊಬ್ಬರು ಮಾಡೋದ್ರಿಂದ ಎಷ್ಟೋ ತೊಂದರೆಗಳಿಂದ ದೂರ ಇರಬಹುದು. ಇದರ ಬಗ್ಗೆ ನಮ್ಮ ಫಿಸಿಯೋಥೆರಪಿಸ್ಟ್ ಹೆಚ್ಚಿನ ವಿವರಗಳನ್ನು ಹೇಳ್ತಾರೆ. ಫಿಸಿಯೋಥೆರಪಿ ಮಾಡೋದ್ರಿಂದ ವ್ಯಕ್ತಿಯಲ್ಲಿ ವಿಶ್ವಾಸ ಮೂಡಿ ಮೊದಲಿನ ಹಾಗೆ ಆಗ್ತಾರೆ. ನಾವು ಹೇಳ್ಕೊಡೋ ಎಕ್ಸಸೈಸ್ಗಳಿಂದಾಗಿ ವ್ಯಕ್ತಿಯ ಸ್ನಾಯುಗಳು ಮುಂಚಿನ ಹಾಗೆ ಫ್ಲೆಕ್ಸಿಬಲ್ ಮತ್ತು ಶಕ್ತಿಯುತವಾಗುತ್ತವೆ. ಪ್ರತಿನಿತ್ಯದ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ಕೋಬಹುದು. ಫಿಸಿಯೋಥೆರಪಿನ ಆರ್ಥೋಪೆಡಿಕ್ ಸಮಸ್ಯೆಗಳಿಗೆ ಮಾತ್ರ ಅಲ್ಲದೆ
ನರದೌರ್ಬಲ್ಯ, ಹೃದಯದ ತೊಂದರೆಗಳು ಮತ್ತಿನ್ನಿತರ ನ್ಯೂನತೆಗಳಲ್ಲಿ ಮಾಡಬೇಕಾಗುತ್ತೆ. ಇದನ್ನು ಹಲವಾರು ಟೆಕ್ನಿಕ್ಗಳನ್ನು ಬಳಸಿ ಮಾಡಲಾಗುತ್ತೆ. ವ್ಯಕ್ತಿಗಳ ಕಾರ್ಯಕ್ಷಮತೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಫಿಸಿಯೋಥೆರಪಿ ಮಾಡ್ತೀವಿ. ಎಷ್ಟೋ ಜನ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು, ಕತ್ತು ನೋವು ಅಂತ ನಮ್ಮ ಬಳಿ ಬರ್ತಾರೆ. ಫಿಸಿಯೋಥೆರಪಿಸ್ಟ್ ಕೊಡುವ ಸಲಹೆಗಳನ್ನು ಸರಿಯಾಗಿ ಪಾಲಿಸಿದ್ರೆ ಇಂತಹ ತೊಂದರೆಗಳನ್ನು ತಡೆಗಟ್ಟಬಹುದು. ಇದು ನಮ್ಮಲ್ಲಿ ಹೆಚ್ಚಿನ ವಿಶ್ವಾಸ ಮತ್ತು ಪರಾವಲಂಬಿ ಆಗುವುದನ್ನು ತಪ್ಪಿಸಿ ನೋವು ರಹಿತ ಬದುಕನ್ನು ಕೊಡುತ್ತೆ. ಕಂಪ್ಯೂಟರ್ ಮುಂದೆ ಒಂದೇ ಕಡೆ ತುಂಬ ಹೊತ್ತು ಕೆಲಸ ಮಾಡೋ ಎಷ್ಟೋ ಜನ ಹೆಚ್ಚಾಗಿ ದೇಹದ ನೋವನ್ನು ಅನುಭವಿಸ್ತಾರೆ. ಹಾಗಾಗಿ ಕೆಲಸ ಮಾಡೋ ಜಾಗದಲ್ಲಿ ಯಾವ ವಸ್ತುಗಳು ಹೇಗಿದೆ ಅನ್ನೋದನ್ನು ಸರಿಯಾಗಿ ಗಮನಿಸಿ ತಾವು ಕೂತ್ಕೊಳ್ಳೋ ಕುರ್ಚಿ, ಕಂಪ್ಯೂಟರ್ ಇರೋ ಅಂತರ ಎಲ್ಲವನ್ನ ಸೂಕ್ತವಾಗಿ ಬದಲಾಯಿಸಿಕೊಂಡು ನಾವು ಕೊಡೋ ಸೂಚನೆಗಳನ್ನು ಪಾಲಿಸಬೇಕು. ಮೊದಲನೆಯದಾಗಿ ಫಿಸಿಯೋಥೆರಪಿ ದೇಹದ ಸ್ವಾಸ್ಥ್ಯ ಕಾಪಾಡಿ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ. ಇದು ನಾನ್ ಇನ್ವೇಸಿವ್ ಟೆಕ್ನಿಕ್ ಹಾಗೂ ಇದರಲ್ಲಿ ಯಾವುದೇ ತರಹದ ಔಷಧದ ಬಳಕೆ ಇರೋದಿಲ್ಲ. ಗೆಳೆಯರೇ, ಪ್ರತಿದಿನ ಅನುಕ್ಷಣ ಬದುಕಿಗೆ ಪೂರ್ಣ ಸಿದ್ಧತೆ ಇದ್ದರೆ ಮಾತ್ರ ನಮ್ಮ ಜೀವನ ಆರೋಗ್ಯಪೂರ್ಣ ಹಾಗೂ ಸುಖಮಯವಾಗಿರುತ್ತೆ. ವೈದ್ಯರು ಕೊಟ್ಟ ಸಲಹೆಗಳನ್ನು ಸಾಧ್ಯವಾದಷ್ಟು ಅಭ್ಯಾಸ ಮಾಡಿಕೊಂಡು ನಮ್ಮ ಜೀವನವನ್ನು ಜೀವಿಸಿ ಜಯಿಸೋಣ. ಆರೋಗ್ಯಕ್ಕೆ ಸಂಬಂಧಿಸಿದ ನಿಮ್ಮ ಯಾವುದೇ ಪ್ರಶ್ನೆಗಳನ್ನು ಬರೆದು ಕಳಿಸಿ. ನಮ್ಮ ವೈದ್ಯರು ನಿಮ್ಮ ಸಂದೇಹಗಳಿಗೆ ಸೂಕ್ತ ಉತ್ತರ ನೀಡುತ್ತಾರೆ. ಇಮೇಲ್ ವಿಳಾಸ gvcjayasee@fortishealthcare.com. ದೂರವಾಣಿ ಸಂಖ್ಯೆ 9902522681. ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ ದಿನ ಪ್ರತಿಕ್ಷಣ ದಿನ ಹೊಸತನವನ್ನು ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ ದಿನ ಪ್ರತಿಕ್ಷಣ ದಿನ Fortis GVC Jayasee.